ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸದ್ಗುರು ಪರಮ ಪೂಜ್ಯ ಗರಗದ ಮಡಿವಾಳ ಶಿವಯೋಗಿಗಳು ಸಂಚಾರ ಕಾಲದೊಳಗೆ ನಾಗಲಿಂಗಪ್ಪನವ್ರನ್ನ ಭೇಟಿಯಾಗಿ ಅವ್ರ ಜೊತೆಗೂಡಿ ಇಬ್ಬರು ಕೂಡ ಸಂಚಾರ ಮಾಡ್ತಾ ಮಾಡ್ತಾ ಅಹಮದಾಬಾದ್ ಅಂತಕ್ಕಂಥ ನಗರಕ್ಕೆ ಬರ್ತಾರೆ. ಆ ನಗರದೊಳಗೆ ಸುತ್ತಾಡಿ ಒಂದು ಹತ್ತಿ ಅರಿಯುವಂಥ ಮಿಲ್ಲಿನ ಮುಂದೆ ಅಂದ್ರೆ ಆ ಹತ್ತಿಯ ಒಂದು ಅರಳೆಯನ್ನು ತಯಾರು ಮಾಡುವಂಥ ಒಂದು ಗಿರಣಿ ಮುಂದೆ ಹೋಗಿ ನಿಂದಿರ್ತಾರೆ. ನಿಂತಾಗ ಆ ಒಂದು ಗಿರಣಿಯ ಮಾಲೀಕ ಬತ್ತಲಾಗಿರ್ತಕ್ಕಂಥ ಮಡಿವಾಳ ಸ್ವಾಮಿಗಳನ್ನು ಮತ್ತು ಅವರ ಜೊತೆಗಿರುವಂಥ ಶ್ರೀ ನಾಗಲಿಂಗ ಸ್ವಾಮಿಗಳನ್ನು ಕಂಡ ಇವರಿಬ್ಬರು ಹುಚ್ಚರದಾರು ಅಂತೇಳಿ ತಿಳ್ಕೊಂಡ ಆ ಗಿರಣಿ ಮಾಲಕ ಆ ತನ್ನ ಆಳುಗಳ ಕಡೆಯಿಂದ ಅವ್ರನ್ನ ಆ ಒಂದು ಗಿರಣಿ ಬಾಗಿಲಿನಿಂದ ಹೊರಗೆ ದಬ್ಬಿಸಿ ಬಿಡ್ತಾನೆ. ಆ ಆಳುಗಳಿಂದ ದಬ್ಬಿಸಿಕೊಂಡಂಥ ಇಬ್ಬರು ಸ್ವಾಮಿಗಳು ಏನು ಮಾಡ್ತಾರೋ ಅಂತಂದ್ರೆ ಆ ಗಿರಣಿ ಪಕ್ಕದೊಳಗನ ಆ ಮಾಲೀಕನಿಗೆ ಮರಿಯಾಗಿ ಕುಳಿತುಕೊಂಡ ಮಾತಾಡ್ತಾರ. ಆವಾಗ ನಾಗಲಿಂಗ ಅಜ್ಜ ಹೇಳ್ತಾನು, ಹೇ ಮಡಿವಾಳ ಸ್ವಾಮಿ, ನನಗೆ ಭಾಳ ಹಸಿವೆ ಆಗೈತಪ್ಪ, ಆ ಹಸಿವನ್ನು ಇಲ್ಲೇ ಬಿಟ್ಟು ಬಿಡಲೇನು ಅಂತ ಕೇಳ್ತಾನೆ. ಅಲ್ಲೋ ಹಸಿವೆ ಆಗೈತೆ ಅಂತಿ, ಏನು ಬಿಡ್ತೀನಿ ನೀನು ಅಂತೇಳಿ ಮಡಿವಾಳ ಅಜ್ಜಿ ಕೇಳಿದಾಗ ಆ ನಾಗಲಿಂಗ ಅಜ್ಜ ಅಂತಾನು, ಆ ಹಸಿವೆ ಅಂತಕ್ಕಂಥ ಬೆಂಕಿ ಕಿಡಿ ಐತಲ್ಪ, ಆ ಬೆಂಕಿ ಕಿಡಿ ಇಲ್ಲೇ ಬಿಡಬೇಕಂತ ಮಾಡೀನಿ ಅಂತ. ಆವಾಗ ಹಂಗಂದ್ರೇನು ನಾಗಲಿಂಗ ಅಂತೇಳಿ ಮಡಿವಾಳ ಅಜ್ಜಿ ಕೇಳ್ತಾನೆ. ಅದಕ್ಕೇನಾಯ್ತು ಮಾರಾಯ, ಕಿಡಿ ಸಿಡಿ ಅಂದ್ರಾಯ್ತು ಅಂತ ತಿಳ್ಕೊಂಡ ನಾಗಲಿಂಗ ಅಜ್ಜನು. ಆವಾಗ ಆ ಮಡಿವಾಳ ಅಜ್ಜ ಹಂಗಾರೆ ಅಣ್ಣ ನೋಡೋನು ಅಂತೇಳಿ ತಿಳ್ಕೊಂಡ ಮಡಿವಾಳ ಅಜ್ಜ ಅಂದಾಗ ಆ ನಾಗಲಿಂಗಪ್ಪ ಕಿಡಿ ಸಿಡಿ ಅಂತೇಳಿ ಎರಡು ಸರಿ ಆ ನಾಗಲಿಂಗಜ್ಜ ನುಡಿತಾನ. ಅವ ನುಡಿಯೋದಷ್ಟ ತಡ ಆ ಬೆಂಕಿ ಕಿಡಿಗಳೆಲ್ಲ ಸುತ್ತೆಲ್ಲ ಸಿಡಿದ ಅಲ್ಲೇ ಆ ಗಿರಣಿಯಲ್ಲೇ ಒಟ್ಟಿದಂಥ ಹತ್ತಿಯ ಮತ್ತು ಆ ಹತ್ತಿಯಿಂದ ಬೇರ್ಪಡಿಸಿದಂಥ ಒಂದು ಅರಳಿಗೆ ಬಗ್ ಅಂತೇಳಿ ಬೆಂಕಿ ಹತ್ಕೊಂಡು ಬಿಡ್ತೈತಿ. ಆವಾಗ ಆ ಹತ್ತಿಗೆ ಬೆಂಕಿ ಹತ್ತಿದ್ದನ್ನು ನೋಡಿದಂಥ ಆ ಹತ್ತಿ ಅರಿಯುವ ಹೆಣ್ಣುಮಗಳು ಗಾಬರಿಗೊಂಡ ಗಡಿಬಿಡಿಸಿ ಓಡಿ ಬಂದ ಆ ಗಿರಣಿಯ ಮಾಲಕಗ ಸುದ್ದಿಯನ್ನು ಮುಟ್ಟಿಸ್ತಾಳೆ. ಆವಾಗ ಆ ತನ್ನಷ್ಟಕ್ಕೆ ತಾನ ಆ ಹತ್ತಿಗೆ ಮತ್ತು ಅರಳಿಗೆ ಬೆಂಕಿ ಹತ್ತಿದ್ದನ್ನು ಕಂಡ ಆ ಯಜಮಾನ, ಇವರು ಹುಚ್ಚರಲ್ಲ, ಇವರು ನಿಜವಾಗಿಯೂ ವಾಕ್ಸಿದ್ಧಿ ಪುರುಷರದಾರು, ಸಂತ ಶಿರೋಮಣಿಗಳಿರಬೇಕು, ಇವರು ಮಹಾಯೋಗಿಗಳಿರಬೇಕು, ಇದನ್ನು ತಿಳಿಯದ ನಾನು ಅಲಕ್ಷ್ಯ ಮಾಡಿದ್ದು ನನ್ನಿಂದ ಮಹಾ ಅಪರಾಧ ಆಯ್ತು ಅಂತೇಳಿ ತಿಳ್ಕೊಂಡು ಭಾವಿಸಿ ಅವರ ಬಳಿಗೆ ಹೋಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಮಹಾಸ್ವಾಮಿಗಳ ತಮ್ಮ ಒಂದು ಯೋಗ್ಯತೆಯನ್ನು ಅರಿಯದೆ ತಮ್ಮನ್ನು ಅಲಕ್ಷ್ಯ ಮಾಡಿ ಘನವಾಗಿರ್ತಕ್ಕಂಥ ಒಂದು ಅಪರಾಧವನ್ನು ನಾನು ಎಸಗೇನಪ್ಪ, ಅದಕ್ಕೆ ಹೇ ಮಹಾತ್ಮರೇ ನನ್ನನ್ನು ಕ್ಷಮ ಮಾಡಬೇಕು ಅಂತೇಳಿ ತಿಳ್ಕೊಂಡ ಅವರಲ್ಲಿ ಕ್ಷಮೆಯನ್ನು ಬೇಡ್ತಾನೆ. ಆವಾಗ ಆ ಇಬ್ಬರು ಸ್ವಾಮಿಗಳು ಆ ಒಂದು ಪಶ್ಚಾತ್ತಾಪದಿಂದ ಬೆಂಡಾದಂಥ ಗಿರಣಿಯ ಮಾಲೀಕನನ್ನು ಕಂಡ ಉಭಯ ಯೋಗಿಗಳು, ಏನಾಗೈತಪ್ಪ ಸಾವುಕಾರ, ಏನಾಗೈತು, ಎಲ್ಲ ಮೊದಲಿನಂಗೆ ಐತಲ್ಲ, ಹೊಳ್ಳಿ ನೋಡ್ಯಾರ ನೋಡಿ, ನಿನ್ನ ಗಿರಣಿಗೆ ಏನಾಗಿಲ್ಲ, ನಿನ್ನ ಹತ್ತಿಗೂ ಏನಾಗಿಲ್ಲ ಅಂತೇಳಿ ತಿಳ್ಕೊಂಡ ಆ ಮಡಿವಾಳ ಅಜ್ಜ ಮತ್ತು ನಾಗಲಿಂಗಜ್ಜ ಅಂದಾಗ
ಆ ಗಾಬರಿಗೊಂಡಂಥ ಆ ಯಜಮಾನ ಕಣ್ಣು ತಿಕ್ಕಿಕೊಂಡ ಮತ್ತು ತನ್ನ ಅಪಾರವಾಗಿರ್ತಕ್ಕಂಥ ಹತ್ತಿ ಬೆಳೆಗಳ ಒಂದು ರಾಶಿ ಕಡೆಗೆ ನೋಡ್ತಾನೋ ಅದೆಲ್ಲ ಯಥಾವತ್ತಾಗಿ ಮೊದಲ ಹೆಂಗಿತ್ತೋ ಹಂಗೆ ಅಲ್ಲಿ ಆ ತನ್ನ ಹತ್ತಿ ಮತ್ತು ಅರಳಿ ಸುಯೋಗ್ಯವಾಗಿ ಯಾವುದೇ ತೊಂದರೆ ಆಗದ ಯಾವುದೇ ಒಂದು ಸುಟ್ಟಂಥ ಕಲೆ ಸಹ ಇಲ್ಲದ ಸ್ವಚ್ಛವಾಗಿ ತಳ ಬಿಳಿಯ ಬಂಗಾರದಂಥ ಹೊಳಕತ್ತಿರ್ತೈತಿ. ಅದನ್ನು ಕಂಡಂಥ ಆ ಯಜಮಾನ, ಆ ಮಾಲೀಕ ಅವರಿಬ್ಬರ ಪಾದಕ್ಕೆ ಎರಗಿ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಭಾರೀ ಭೋಜನದಿಂದ ತೃಪ್ತಿಗೊಳಿಸಿ ಅವರ ಒಂದು ಅನುಗ್ರಹಕ್ಕೆ ಅವ ಪ್ರಾಪ್ತಕ್ಕನು. ಅಲ್ಲದ ಆ ಒಂದು ಉಭಯ ಶ್ರೀಗಳ ಆಶೀರ್ವಾದದಿಂದ ಅವನ ವೈಭವ, ಅವನ ಶ್ರೀಮಂತಿಕೆ ಮೊದಲಿನಿಗಿಂತೂ ಇಮ್ಮಡಿಯಾಗಿ ಬೆಳಿತೈತಿ ಅಂತೇಳಿ ಇಲ್ಲೇ ಬರ್ತೈತಿ. ಹಂಗೆ ಮುಂದೆ ಗದ್ದಿವಾಡ ಗ್ರಾಮದೊಳಗೆ ಆ ಒಂದು ಊರಿನ ಜನರಿಂದ ಕಾಣಿಕೆಯನ್ನು ಪಡೆದ ಅವರೆಲ್ಲರೂ ಹರಿಸಿ ಮಡಿವಾಳ ಅಜ್ಜ ಮತ್ತು ನಾಗಲಿಂಗ ಅಜ್ಜ ಇಬ್ಬರೂ ಕೂಡ ದಾರಿ ನಡೀತಾ ಮುತ್ತಳ್ಳಿ ಅಂತಕ್ಕಂಥ ಊರಿಗೆ ಬರ್ತಾರೆ. ಆ ಒಂದು ಬಸವಣ್ಣನ ಗುಡಿ ಒಳಗೆ ಗುಡಿ ಸೇರಿ ಆನಂದದಿಂದ ಸುಖ ನಿದ್ರೆ ಮಾಡ್ತಾರೆ. ಅವರು ಮಲಗಿಕೊಂಡ ಕೆಲ ಹೊತ್ತಿನ ಮೇಲೆ ಅಲ್ಲಿ ಹುಟ್ಟಿನಿಂದ ಕಡು ಬಡತನದಲ್ಲಿ ಬೆಂಡಾಗಿ ಬಳಲಿದಂಥ ಒಬ್ಬ ಭಿಕ್ಷುಕ ತರುಣ ಜೀವನದೊಳಗೆ ತನಗೂ ಎಂದಾದರೂ ಮದುವೆ ಆಗಬಹುದೇನೋ ಅಂತಕ್ಕಂಥ ಒಂದು ಕನಸನ್ನು ಕಾಣ್ತಾ ಆತ ಆ ಒಂದು ಮದುವೆಯ ಕನಸಿನೊಳಗೆ ನಿರಾಶೆಯ ಭೂತ ಬಡಿದಂತೆ ನರಳುತ್ತಾ ನಡೆಸೊಯ್ಯುತ್ತಾ ಏನು ಮಾಡ್ತಾನು ಅಂತಂದ್ರೆ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ, ನಾ ಎಂಥ ಹತಭಾಗ್ಯದೇನಪ್ಪ, ಪ್ರಾಪಂಚಿಕ ಜೀವನ ಅದರ ಸುಖಾಮೃತ ಸವಿದುಣ್ಣುವಂಥ ಭಾಗ್ಯ ನನಗಿಲ್ಲೇನು ಅಂತೇಳಿ ತಿಳ್ಕೊಂಡ ಕೊನೆವರೆಗೂ ಈ ಬಡತನದೊಳಗೆ ನಾ ತೊಳಾಡಬೇಕೇನು ಅಂತೇಳಿ ತಿಳ್ಕೊಂಡ ಆತ ಅದೇ ಒಂದು ಬಸವಣ್ಣನ ಗುಡಿಗೆ ಬರ್ತಾನೆ. ಬಂದ ಕಟ್ಟೆ ಮರಿಗೆ ಆತ ಮಲ್ಕೋತಾನೆ. ಆವಾಗ ಹೇ ಮಡಿವಾಳ ಅಜ್ಜ, ನಾನು ನಿನ್ನ ಪರಮ ಭಕ್ತ ಇದ್ರೂ ಕೂಡ ಈ ನಿನ್ನ ಭಕ್ತನ ಮೊರೆ ಸಂಕಟ ನಿನಗೆ ತಿಳಿವಲ್ದೇನಪ್ಪ, ನಿನಗೆ ಕಾಣವಲ್ದೇನಪ್ಪ, ನನ್ನ ದಾರಿದ್ರ್ಯಕ್ಕೆ ಏನಾದರೂ ಉಪಾಯ ಮಾಡುವಂತೇಳಿ ಆ ಮಡಿವಾಳ ಅಜ್ಜನ ನೆನೆಸ್ತಾ ಈ ದುಃಖದಿಂದ ಪಾರು ಮಾಡುವಂತೇಳಿ ಮನಸ್ಸಿನೊಳಗೆ ಪ್ರಾರ್ಥನೆ ಮಾಡ್ತಾ ಅವನೇನು ಮಾಡ್ತಾನೋ ಅಂತಂದ್ರೆ ಆ ಇಬ್ಬರೂ ಸ್ವಾಮಿಗಳು ಮಲಗಿದಂಥ ಗುಡಿಯ ಹತ್ತಿರ ಕಟ್ಟಿ ಕೆಳಗೆ ಬಂದ ಕುಂಡಿರ್ತಾನೆ. ನಡೆದ ದಣಿದ ಕಾಲು ನೋಯ್ತಿದ್ರು ಮೈ ಸೋತಿದ್ರೂ ಕೂಡ ಅದೇ ಮದುವೆ ಚಿಂತೆಯ ಒಂದು ಪ್ರಭಾವದಿಂದ ಕಣ್ಣು ಮುಚ್ಚಲಾರ್ದ ಹಂಗೆ ಹೊಳ್ಳಾಡ್ಕೊತ ಕುಂತಿದ್ದ. ಆವಾಗ ಈ ಕಟ್ಟೆ ಮೇಲೆ ಮಲಗಿದಂಥ ನಾಗಲಿಂಗ ಅಜ್ಜ ಮಡಿವಾಳ ಸ್ವಾಮಿಗಳನ್ನು ಎಬ್ಬಿಸ್ತಾ, ಏ ಮಡಿವಾಳ ಸ್ವಾಮಿ, ನನಗೆ ಮೂತ್ರ ಆಗ್ಯಪ್ಪ, ಇಲ್ಲೇ ಕತ್ಲಾಗೈತಿ, ಈಗ ಹೊರಗೆ ಎಲ್ಲಿ ಹೋಗ್ಬೇಕು ಅನ್ನೋದು ನನಗೆ ತಿಳಿವಲ್ದಾಗೈತಿ, ಅದಕ್ಕೆ ನನಗಿಂತ ನೀ ಹಿರಿಯಾದಿ, ಇಂಥ ಪ್ರಸಂಗದೊಳಗೆ ಇಂಥ ವಿಷಯಗಳಲ್ಲಿ ಹೆಚ್ಚು ಬಲ್ಲಾಮದಿ, ಅದಕ್ಕಾಗಿ ಇಬ್ಬರು ಕೂಡಿ ಹೊರಗೆ ಹೋಗಿ ಈ ಒಂದು ಮೂತ್ರ ವಿಸರ್ಜನೆಯನ್ನು ಮಾಡ್ಕೊಂಡು ಬರೋನು ನಡಿಪ ಅಂತೇಳಿ ತಿಳ್ಕೊಂಡು ಅಂದಾಗ ಮಡಿವಾಳ ಅಜ್ಜ, ಏನಪ್ಪ ನಾಗಲಿಂಗ, ಏನು ನಿಂದು ಉಪದ್ರ, ನನ್ನ ಸಲುವಾಗಿ ಸ್ವಲ್ಪ ನಿದ್ರಾಭಂಗ ಆಕ್ಕತ್ತಲ್ಪ ಅಂತೇಳಿ ತಿಳ್ಕೊಂಡು ಅಂದಾಗ ಅದಕ್ಕೆ ಮಡಿವಾಳ ಸ್ವಾಮಿಗಳು, ಹೇ ನಾಗಲಿಂಗ, ಒಂದು ಗಳಿಗೆ ಆದ್ರೂ ಸುಖವಾಗಿ ಮಲಗಬೇಕಂದ್ರೆ ಬಿಡುವಲ್ಲಲ್ಪ, ಅತಿ ಆತ್ಮಾರಾಯ ನಿನ್ನ ಪದ್ರ, ಈ ಕತ್ತಲದೊಳಗೆ ನನ್ನನ್ನು ಯಾಕೆ ವ್ಯರ್ಥವಾಗಿ ಹೊರಗೆ ಎಳಿತೀಪ, ನಿನಗೆ ತಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದ್ರೆ
ಅಲ್ಲೇ ಒಂದು ಅನುಕೂಲ ಪರಿಸ್ಥಿತಿ ನೋಡಿಕೊಂಡ ಮೂತ್ರ ವಿಸರ್ಜನೆ ಮಾಡಿಬಿಡು ಅಂತ ಹೇಳ್ತಾರೆ. ಆವಾಗ ಆ ಒಂದು ನುಡಿಯ ಅಂತರಹಸ್ಯವನ್ನು ಅರ್ಥ ಮಾಡಿಕೊಂಡಂಥ ನಾಗಲಿಂಗ ಸ್ವಾಮಿಗಳು ಏನು ಮಾಡ್ತಾರೋ ಅಂತಂದ್ರೆ, ಆ ಮಡಿವಾಳ ಸ್ವಾಮಿ, ನಿನ್ನ ದೃಷ್ಟಿ ಪರಮ ಕಲ್ಯಾಣ ದೃಷ್ಟಿ ಐತಪ್ಪ, ಪರೋಪಕಾರ ದೃಷ್ಟಿ ಐತಿ. ನೀ ಹೇಳಿದಂಗೆ ನಾನು ಮೂತ್ರವನ್ನು ಇಲ್ಲೇ ಕಟ್ಟಿ ಮ್ಯಾಗ ನಿಂತ ವಿಸರ್ಜನೆ ಮಾಡ್ತೀನಿ ಅಂತೇಳಿ ತಿಳ್ಕೊಂಡ ಆ ಕಟ್ಟಿ ಮ್ಯಾಗ, ಆ ಕಟ್ಟಿ ತುದಿಗೆ ಬಂದ ಆ ಕೆಳಭಾಗದೊಳಗೆ ಚಿಂತೆ ಮಾಡ್ತಾ ಕುಳಿತಂಥ ಆ ತರುಣ ಭಿಕ್ಷುಕನ ಮೇಲೆ ನಾಗಲಿಂಗಜ್ಜ ಮೂತ್ರ ವಿಸರ್ಜನೆಯನ್ನು ಮಾಡ್ತಾನೆ. ಆವಾಗ ಆ ಭಿಕ್ಷುಕನ ಮೇಲೆ ಬೆಚ್ಚನ್ನ ನೀರು ಹನಿ ಹನಿಯಾಗಿ ಬೀಳುವುದನ್ನು ಕಂಡಂಥ ಆ ಭಿಕ್ಷುಕ ಎಚ್ಚರಾಗಿ ಅತ್ತೆತ್ತಲ ಸುತ್ತ ನೋಡ್ತಾನೆ, ಯಾರೂ ಕಾಣುವುದಿಲ್ಲ. ದೃಷ್ಟಿಯನ್ನು ಚಾಚಿ ಮ್ಯಾಲೆ ನೋಡ್ತಾನೋ, ಶ್ರೀ ನಾಗಲಿಂಗಜ್ಜ ಮೂತ್ರ ವಿಸರ್ಜನೆ ಮಾಡಿ ಅದೇ ಸಮಯಕ್ಕೆ ಹಿಂದಕ್ಕೆ ಮೆಲ್ಲನೆ ಸರಿದು ಮಲಗಿಕೊಳ್ಳಾಕ ಹೊಕ್ಕಾನ. ಇದನ್ನು ಕಂಡಂಥ ಆ ತರುಣ ಭಿಕ್ಷುಕ ಕೆರಳಿ ಸಿಟ್ಟಾಗಿ, ಇಷ್ಟು ಸಹಿತ ನಿನಗೆ ತಿಳಿದಿಲ್ಲೇನಪ್ಪ, ಕೆಳಗೆ ಯಾರಾದರೂ ಅದಾರೋ ಇಲ್ಲೋ ಅನ್ನುವಂಥದ್ದನ್ನು ನೋಡಲಿ, ಹಂಗೆ ಉಚ್ಚಿ ಒಯ್ದುಬಿಟ್ಟು ನಿನ್ನ ನೋಡಿದ್ರೆ ದೊಡ್ಡ ಮನುಷ್ಯನಂಗೆ ಕಾಣ್ತಿ, ಮೆಲ್ಲಗೆ ಜಪ್ಪಿಸಿ ಬಂದ ತುಡುಗಬೇಕಿನಂಗೆ ಬಂದಿಲ್ಲೇ ನೀನು ಮೂತ್ರ ಬಿಟ್ಟು, ನೀ ಏನು ಶಾನ್ಯಾನೋ ಏನು ಹುಚ್ಚೋ ಏನು ಪೆಚ್ಚೋ ಅಂತೇಳಿ ಅವ ಸಿಟ್ಟಿಗೆ ಹೇಳ್ತಾನೆ. ಆವಾಗ ಆ ಒಂದು ಸಿಟ್ಟಿನ ಒಂದು ನುಡಿಯನ್ನು ಕೇಳಿದಂಥ ಮಡಿವಾಳ ಸ್ವಾಮಿಗಳು, ಏ ಮಾರಾಯ, ಇಷ್ಟ್ಯಾಕೆ ಸಿಟ್ಟು ಗೆದ್ದೀಯೋ, ಅದು ಮೂತ್ರ ಅಲ್ಪ, ನಿನ್ನ ಸುರ್ಗಿ ನೀರಿನ ಹನಿ ಅವು, ಆ ನಾಗಲಿಂಗಜ್ಜನ ಒಂದು ಕೃಪೆ ನಿನ್ನ ಮೇಲಾಗೈತಿ, ಅವ ನಿನ್ನ ಮೇಲೆ ಸುರ್ಗಿ ನೀರು ಹಾಕ್ಯಾನು ಅಂತೇಳಿ ತಿಳ್ಕೊಂಡ ಆ ಜ್ಞಾನಿಗಳಾಗಿರ್ತಕ್ಕಂಥ ಮಡಿವಾಳ ಸ್ವಾಮಿಗಳು ಅಂದಂಗೆ ಅವರ ಒಂದು ಆಶೀರ್ವಾದದಿಂದ ನಾಗಲಿಂಗಜ್ಜನ ಒಂದು ಸುರಿಗೆಯ ನೀರಿನ ಒಂದು ಪ್ರಭಾವದಿಂದ ಮಹಾತ್ಮೆಯಿಂದ ಆ ಒಂದು ಯಾವ ತರುಣ ಭಿಕ್ಷುಕ ಮುಂದೆ ಒಬ್ಬ ಶ್ರೀಮಂತನ ಮನೆಯೊಳಗೆ ಒಬ್ಬಳೇ ಮಗಳಿರ್ತಾಳು. ಅಂಥ ಮಗಳನ್ನು ಆ ಶ್ರೀಮಂತ ಆ ಬಡವ ಭಿಕ್ಷುಕ ತರುಣನಿಗೆ ಲಗ್ನ ಮಾಡಿಕೊಟ್ಟ ಆ ಒಂದು ಭಿಕ್ಷುಕನನ್ನು ತನ್ನ ಮನೆಯ ಅಳಿಯನನ್ನಾಗಿ ಮಾಡಿಕೊಂಡ ಬಿಡ್ತಾನೆ. ಆವಾಗ ಆ ಒಂದು ತರುಣ ಬಡವ ಭಿಕ್ಷುಕ ಶ್ರೀಮಂತ ಹೆಂಡತಿಯನ್ನು ಪಡೆದುಕೊಂಡ ತಾನು ಶ್ರೀಮಂತನಾಗಿ ಆ ಸ್ವಾಮಿಗಳ ಒಂದು ಅನುಗ್ರಹದಿಂದ ಲಕ್ಷಾಧಿಪತಿಯಾಗಿ ಕೋಟ್ಯಾಧಿಪತಿಯಾಗಿ ಜೀವನ ಮಾಡ್ತಾ ಪ್ರತಿದಿನವೂ ತಪ್ಪದಂಗೆ ಮಡಿವಾಳಜ್ಜ ಮತ್ತು ನಾಗಲಿಂಗಜ್ಜರ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ತನ್ನ ಜೀವನ ಯಾತ್ರೆಯನ್ನು ಸಫಲಗೊಳಿಸಿದ ಅಂತೇಳುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.